ನಮಸ್ಕಾರ, ನಾನು ನಿಮ್ಮ ಅರುಣ ರಾಜ್ಪೂತ್. ಸದ್ಯ ಇಲ್ಲಿ ನೀರು ಬರ್ತಾ ಇದೆಯಲ್ಲ, ಈ ವಿಡಿಯೋ ನೋಡಿ. ಇದು ತಮಿಳ್ನಾಡಲ್ಲಿ ಆದಂಥ ಘಟನೆ ಅಂತ ಇಲ್ಲಿ ಗೊತ್ತಾಗ್ತದೆ. ಬಟ್ ಯಾವ ಜಿಲ್ಲೆಯಲ್ಲಿ, ಯಾವ ತಾಲೂಕಿನಲ್ಲಿ ಈ ಫಾಲ್ಸ್ ಇರೋದು ಅದ್ರ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಇದು ತಮಿಳ್ನಾಡಿಂದ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಅಲ್ಲೇ ಬೋರ್ಡ್ಗಳು ಕೂಡ ತಮಿಳಲ್ಲಿದೆ, ಅಲ್ಲಿಗೆ ತಮಿಳ್ನಾಡು ರಾಜ್ಯದಂತ ಗೊತ್ತಾಗುತ್ತೆ. ಸದ್ಯ ಈ ಫಾಲ್ಸಲ್ಲಿ ತುಂಬ ಜೋರಾಗಿ ನೀರು ಬರ್ತಾ ಇರುತ್ತೆ, ಮೇಲ್ಗಡೆಯಿಂದ ಧುಮುಕ್ತಿರುತ್ತೆ. ಸದ್ಯ ಅದು ಹತ್ರಕ್ಕೆ ಹೋಗಿ ಸಾಕಷ್ಟು ಜನ ಇಲ್ಲ ಸಾಹಸಗಳನ್ನು ಕೂಡ ಮಾಡ್ತಾರೆ. ಇನ್ನು ಅದೇ ಸಂದರ್ಭದಲ್ಲಿ ಮತ್ತೆ ಮಳೆ ಜಾಸ್ತಿ ಆಗಿದೆ, ನೀರು ಜೋರಾಗ್ತಾ ಇದೆ ಅಂತ ಕೂಡ ಅಲ್ಲಿ ಮೈಕಲ್ ಅನೌನ್ಸ್ ಕೂಡ ಮಾಡಿದ್ದಾರೆ. ಆದರೂ ಕೂಡ ಕೆಲ ಪ್ರವಾಸಿಗರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ನೀರಲ್ಲಿ ಎಂಜಾಯ್ ಮಾಡೋಂಥ ಸ್ಥಿತಿಯನ್ನು ಮಾಡ್ತಾರೆ. ಬಟ್ ಅದು ಮಾಡಿದಂಥ ತಪ್ಪಿಗೆ ಅಲ್ಲಿ ನೀರು ಫೋರ್ಸಾಗಿ ಬಂದು ಸಾಕಷ್ಟು ಒಂದು 5-6 ಜನನ ಎಳೆದಿದೆ. ಸಡನ್ನಾಗಿ ಎಳೆದು ನೀರೊಳಗೆ ಮುಳುಗಿಸಿ ತೆಗೆದಿಸ್ಬಿಟ್ಟಿದೆ. ಅಂದರೆ ಆ ನೀರಿನ ಜಲಪಾತದ ಬರ್ತಾರಂಥ ಮಧ್ಯದಲ್ಲಿ ಆ ಗಾಬರಿಲಿ ಓಡಿ ಬರ್ತಾರಂಥ ಜನಗಳ ವಿಡಿಯೋ ಇದು. ಇದಾದ ನಂತರ ಮತ್ತೆ ಸಾಕಷ್ಟು ಜನ ಉಳಿಸೋದಕ್ಕಿಂತ ಪ್ರಯತ್ನ ಪಡೋಕ್ಕೆ ಹೋಗ್ತಿದ್ದಾರೆ. ಇನ್ನಲ್ಲೇ ಇದ್ದಂಥ ಲೋಕಲ್ ಪೊಲೀಸ್ನವರು, ಗಾರ್ಡ್ಗಳು, ಅವರು ಇವರು ಅಂತ ಯಾರ್ಯಾರು ಕಾಯ್ತಾಯಿದ್ರು ಅವರೆಲ್ಲರೂ ಕೂಡ ಮತ್ತೆ ಬಾಕಿಯವನ್ನೆಲ್ಲ ಈ ಕಡೆ ತಳ್ಳಿ ಈ ಕಡೆ ಬೇಗ ಇದು ಮಾಡೋಕೆ ನೋಡ್ತಾರೆ. ಅಲ್ಲಿ ನೀರು ಜಲಪಾತದ್ದು ಫೋರ್ಸ್ ಶಾಲೆವರೆಗೆ ಇತ್ತು ಅಂದರೆ ಅವ್ರು ನಿಂತಿರೋ ಜಾಗ ಎಲ್ಲ ಮುಳುಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಗಾರೆ ಎಲ್ಲ ಕ್ಲೋಸ್ ಆಗ್ತಾ ಹೋಗುತ್ತೆ. ಅಷ್ಟು ಮಟ್ಟಿಗೆ ಇದಿರುತ್ತೆ. ಮಳೆಗಾಲದ ಟೈಮಲ್ಲಿ ಈ ಥರ ನೀರಿನ ಹತ್ರ ಆಟಗಳು ಬೇಡ ಅಂತ ಹೇಳಿ ಎಷ್ಟೋ ಸರಿ ಅಲರ್ಟ್ ಮಾಡ್ತಿದ್ರು ಕೂಡ ಪ್ರವಾಸಿಗರು ತಮ್ಮ ಹುಚ್ಚಾಟದಿಂದ ಹೀಗೆ ಹೋಗ್ತಾರೆ. ಸದ್ಯ ಅದರ ಪರಿಣಾಮವಾಗಿ ಇದರಲ್ಲಿ 4-5 ಜನ ಬಲಿಯಾಗಿರ್ಬೋದು ಅಂತ ಕೂಡ ಅಂದಾಜಿಸಲಾಗ್ತಿದೆ. ಸದ್ಯ ಇದು ಯಾವ ಊರು ನಡೆದಿರೋ ಘಟನೆ ಗೊತ್ತಿಲ್ಲ. ನಿಮಗೇನೋ ಗೊತ್ತಾದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಹಾಗೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.